ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕರ್ನಾಟಕ ಜಾಬ್ ಅಲರ್ಟ್ ಚಾನಲ್. ಮಹಿಳೆಯರಿಗೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ 1.5 ಲಕ್ಷ ಸಹಾಯಧನ ಸಾಲ ಕೊಡಲು ಅರ್ಜಿಗಳನ್ನು ಕರೆಯಲಾಗಿದೆ. ಇದನ್ನು ನೋಡೋದಾದರೆ, ರಾಜ್ಯದ ಮಹಿಳಾ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಸ್ವಂತ ಉದ್ದಿಮೆ ಆರಂಭಿಸಲು ಸಮಾಜ ಕಲ್ಯಾಣ ಇಲಾಖೆಯಿಂದ ಆಕರ್ಷಕ ಸಹಾಯಧನ ಯೋಜನೆ ಪ್ರೇರಣಾ ಮೈಕ್ರೋ ಕ್ರೆಡಿಟ್ ಯೋಜನೆ ಅಡಿಯಲ್ಲಿ 2.5 ಲಕ್ಷವರೆಗೆ ಸಾಲ ಮತ್ತು ಸಹಾಯಧನ ಪಡೆಯಲು ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಈ ಅರ್ಜಿಯನ್ನು ಯಾರೆಲ್ಲ ಅರ್ಹರಿದ್ದಾರೆ ಅಪ್ಲಿಕೇಶನ್ ಹಾಕೋಕ್ಕೆ, ಮತ್ತು ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ ಯಾವುದು, ಮತ್ತು ಈ ಯೋಜನೆ ಅಡಿಯಲ್ಲಿ ಎಷ್ಟು ಸಹಾಯಧನವನ್ನು ಪಡೆಯಬಹುದು, ಯಾರ್ಯಾರು ಯಾವ ಥರ, ಮತ್ತು ಅರ್ಜಿ ಸಲ್ಲಿಸಲು ಅಗತ್ಯ ಡಾಕ್ಯುಮೆಂಟ್ಸ್ ಅಂದರೆ ದಾಖಲಾತಿಗಳು ಯಾವ್ಯಾವು, ಏನೇನು ಬೇಕು ಅಂತಂದು, ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತಂದು ನಾವು 1 by 1 ಈ ಇದರಲ್ಲಿ ನಾನು ತಿಳಿಸ್ಕೊಡ್ತೀನಿ ಇನ್ಫಾರ್ಮೇಷನ್ನ. ಸೊ ಈಗ ಇದರಲ್ಲಿ ಮೊದಲನೇದಾಗಿ ಯಾರೆಲ್ಲ ಅರ್ಜಿಯನ್ನು ಹಾಕಬಹುದು. ಅರ್ಜಿದಾರರ ಅಭ್ಯರ್ಥಿಯು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು. ಅರ್ಜಿದಾರರ ಅಭ್ಯರ್ಥಿಯು ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿರುವಾಗಿರಬೇಕು. ಅವರು SC/ST ಕ್ಯಾಟಗರಿಗೆ ಸೇರಿರ್ಬೇಕಂತ ಹೇಳ್ತಿದ್ದಾರೆ. ಮತ್ತು ಅಭ್ಯರ್ಥಿಯ ವಯಸ್ಸು ಕನಿಷ್ಠ 21ರಿಂದ 60 ವರ್ಷ ಮೀರಿರಬಾರ್ದು. ಮತ್ತು ಅರ್ಜಿದಾರರು ಅಥವಾ ಕುಟುಂಬದ ಸದಸ್ಯರು ಸರ್ಕಾರಿ ಸಂಸ್ಥೆಯಲ್ಲಿ ಉದ್ಯೋಗದಲ್ಲಿರಬಾರದು. ಯಾವುದೇ ನೌಕರಿ ಇರಬಾರ್ದು ಅಂತ ಹೇಳ್ತಿದ್ದಾರೆ ಅವ್ರ ಮನೆಯಲ್ಲಿ ಯಾರಾದರೂ. ಅರ್ಜಿದಾರರು ಅಥವಾ ಅವರ ಕುಟುಂಬದವರು ಕಳೆದ ಬಾರಿ ನಿಗಮದಿಂದ ಯಾವುದೇ ಸೌಲಭ್ಯವನ್ನು ಪಡೆದಿರಬಾರ್ದು. ಸೊ ಹಿಂದ್ಗಡೆ ಇದೇ ಥರ ಯಾವುದಾದ್ರೂ ಸವಲತ್ತನ್ನು ತಗೊಂಡಿದ್ರೆ ಅವರಿಗೆ ಇದು ಅನ್ವಯ ಆಗುವುದಿಲ್ಲ. ಮತ್ತು ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಗ್ರಾಮೀಣ ಪ್ರದೇಶದವರಿಗೆ 1.5 ಲಕ್ಷದ ಒಳಗಾಗಿರಬೇಕು. ನಗರ ಪ್ರದೇಶದಲ್ಲಿರುವವರಿಗೆ 2.0 ಲಕ್ಷದ ಒಳಗಿರಬೇಕು. ಸಂಘದ ಸದಸ್ಯರು ಪಡಿತರ ಚೀಟಿಯನ್ನು ಹೊಂದಿರಬೇಕು. ಅಂದರೆ ರೇಷನ್ ಕಾರ್ಡು ಅವ್ರಿಗೆ ಎಲ್ಲರದ್ದು ಕಂಪಲ್ಸರಿ ಇರಬೇಕು ಅಂತಂದೇಳಿ ಇವರು ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ಇದು ಅರ್ಜಿ ಹಾಕಲು ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ 10, 2025. ಸೊ ಅಷ್ಟರೊಳಗೆ ನೀವು ಅರ್ಜಿಯನ್ನು ಹಾಕಬೇಕು. ಸೊ ಮತ್ತು ಸಹಾಯಧನ ಮೊತ್ತ ಪ್ರತಿ ಸದಸ್ಯರಿಗೆ 25,000, 15,000, 10,000 ಈ ಥರ ಸಾಲವನ್ನು ಕೊಡಲಾಗುವುದು. ಸೊ ಅದರಲ್ಲಿ ಕನಿಷ್ಠ 10 ಜನರ ಸಂಘಕ್ಕೆ 2.5 ಲಕ್ಷದವರೆಗೆ ಇವರು ಸಾಲವನ್ನು ವಿತರಿಸ್ತಾರೆ. ಒಂದು ಸಂಘಕ್ಕೆ ಮರುಪಾವತಿ ಬಂದು ಅಂದರೆ ಲೋನ್ ರಿಕವರಿ ಬಂದು ಇದು 36 ಕಂತು ಮಾಡಿಕೊಡ್ತಾರೆ ನಿಮಗೆ. ಅದರಲ್ಲಿ 4% ಬಡ್ಡಿ ಇರ್ತೈತಿ. ಸೊ ಈ ಥರ 36 ಕಂತು ಅಂದ್ರೆ 3 ವರ್ಷ. 3 ವರ್ಷದಲ್ಲಿ ಅವರು ಲೋನ್ನ ರಿಕವರಿ ಮಾಡ್ಕೊತಾರೆ. ಅದು 4% ಬಡ್ಡಿ. ಸೊ ಆಮೇಲೆ ಈ ಅರ್ಜಿಯನ್ನು ಹಾಕಲು ಏನೇನು ದಾಖಲಾತಿ ಬೇಕಾಗ್ತಾವಂದ್ರೆ, ಒಂದು ಆಧಾರ್ ಕಾರ್ಡ್ ಬೇಕು, ನೆಕ್ಸ್ಟು ರೇಷನ್ ಕಾರ್ಡ್ ಬೇಕು, ನೆಕ್ಸ್ಟು ಗುರುತಿನ ಚೀಟಿ ಅಂದರೆ ವೋಟರ್ ID, ಮತ್ತು ಸಂಘದ ಬ್ಯಾಂಕ್ ಪಾಸ್ಬುಕ್ಕ, ಮತ್ತು ಚಾಲ್ತಿಯಲ್ಲಿರುವ ಸಂಘದ ನೋಂದಣಿ ಪತ್ರ ಅಂದ್ರೆ ನೀವು ಸಂಘದ್ದು ರಿಜಿಸ್ಟ್ರೇಷನ್ ಮಾಡಿರ್ತೀರಲ್ಲ, ಸೊ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೆಕ್ಸ್ಟ್ ಜಾತಿ ಪ್ರಮಾಣ ಪತ್ರ, ಪ್ರತಿಯೊಬ್ಬರದ್ದು ಕ್ಯಾಸ್ಟ್ ಇನ್ಕಮ್ ಮತ್ತು ಆದಾಯ ಇನ್ಕಮ್ ಸರ್ಟಿಫಿಕೇಟ್, ಮತ್ತು ಈಗೇನು ನಿಮ್ಮದು ಪ್ರಸ್ತುತವಾಗಿರುತ್ತಲ್ಲ ಅದ್ರದ್ದೊಂದು ಫೋಟೋ ಬೇಕಾಗತ್ತೆ. ಸೊ ನೀವು ಈ ಅಪ್ಲಿಕೇಶನ್ನ ಎಲ್ಲೆಲ್ಲಿ ಹಾಕ್ಬೋದು ಅಂತಂದರೆ, ನಿಮ್ಮ ಗ್ರಾಮೀಣ ಭಾಗದಲ್ಲಿ ಆಗಲಿ ಇಲ್ಲ ನಿಮ್ಮ ಸಿಟಿ ಲೆವೆಲ್ಲಿಗಾಗಲಿ ಗ್ರಾಮ್ 1 ಕೇಂದ್ರ ಮತ್ತು ಇಲ್ಲಾಂದರೆ ಕರ್ನಾಟಕ 1 ಕೇಂದ್ರ ಅಂತಂದೇಳಿ ಇರ್ತವೆ. ಅಲ್ಲೆಲ್ಲ ನಿಮ್ಮ ದಾಖಲಾತಿಗಳನ್ನ ಎಲ್ಲ ತಗೊಂಡ್ಬಿಟ್ಟು ಏನೇನು ನಿಮ್ಮದು ಎಲಿಜಿಬಲ್ ಕ್ರಿಟೇರಿಯಾ ಇದೆ ಅಂತ ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದೇ ಥರ ನಿಮಗೆ ಡಾಕ್ಯುಮೆಂಟ್ಸ್ ಬೇಕಾಗ್ತಾವೆ ಅವು ಅಷ್ಟೂ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬಿಟ್ಟು ನೀವು ಅಲ್ಲಿ ಅಪ್ಲೈ ಮಾಡ್ಬೋದು. ಸೊ ಈ ಥರ ಒಂದು ಇನ್ಫಾರ್ಮೇಷನ್ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕರ್ನಾಟಕ ಜಾಬ್ ಅಲರ್ಟ್ ಚಾನಲ್. ಇದೇ ಥರ ಇನ್ನೂ ಇನ್ಫಾರ್ಮೇಷನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಈ ಥರ ನಿಮಗೆ ಅಪ್ಡೇಟ್ಸ್ ಬೇಕಂತಂದರೆ ಕರ್ನಾಟಕ ಜಾಬ್ ಅಲರ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮಗೇನಾದರೂ ಪ್ರಾಬ್ಲಮ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸ್ರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.